ಪ್ರಿಯ ವೀಕ್ಷಕರೇ, KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಪ್ಪು ಮಾಡದವ್ರು ಯಾರವರೇ, ತಪ್ಪೇ ಮಾಡದವ್ರು ಎಲ್ಲವರೇ. ಹೀಗೆ ಒಂದು ಕಾಲದಲ್ಲಿ ತಪ್ಪು ಮಾಡಿದವರು ಚೈತ್ರಾ ಕುಂದಾಪುರ ಹಾಗೆಯೇ ಮೋಕ್ಷಿತಾ ಪೈ ಅವರು. ಅವರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಾಗಿ ಬಂದಿದ್ದಾರೆ. ತಮ್ಮ ಆಟದ ಮೂಲಕ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ತಾವೇನು, ತಮ್ಮ ಆಟ ಏನು, ತಮ್ಮ ನಿಜವಾದ ವ್ಯಕ್ತಿತ್ವ ಏನು, ಹಾಗೆಯೇ ತಪ್ಪು ಮಾಡಿದ ಬಳಿಕ ತಾವು ಹೇಗೆ ಬದಲಾಗಿದ್ದೇವೆ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೆ ಅವರಿಗೆ ಒಂದು ಉತ್ತಮವಾದಂತಹ ವೇದಿಕೆ ಸಿಕ್ಕಿದೆ. ಹಾಗಿದ್ರೆ ಈ ವೇದಿಕೆಯನ್ನು ಇಬ್ಬರಲ್ಲಿ ಯಾರು ಬಹಳ ಚೆನ್ನಾಗಿ ಬಳಸಿಕೊಳ್ತಾ ಇದ್ದಾರೆ? ಇವರಿಬ್ಬರಲ್ಲೂ ಸಾಮಾನ್ಯವಾಗಿ ಇರುವಂತಹ ಆ ವಿಚಾರಗಳು ಯಾವ್ಯಾವು? ಹಾಗೆಯೇ ಇವರಿಬ್ಬರ ನಡುವೆ ಒಂದಿಷ್ಟು ಭಿನ್ನತೆಗಳು ಕೂಡ ಇವೆ. ಅದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರ, ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಚೈತ್ರಾ ಕುಂದಾಪುರ ಅವರ ಬಾಳಲ್ಲಿ ದೊಡ್ಡ ಬಿರುಗಾಳಿಯೇ ಎತ್ತಿತ್ತು. ಕೇಸ್ ಒಂದರಲ್ಲಿ ಅವರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಒಂದು ಕಾಲದಲ್ಲಿ ಫೈರ್ ಬ್ರ್ಯಾಂಡ್ ಹಿಂದುತ್ವ ನಾಯಕಿ ಅಂತ ಕರೆಸಿಕೊಳ್ತಾ ಇದ್ದಂತಹ ಚೈತ್ರಾ ಕುಂದಾಪುರ ಅವರನ್ನು ಸಮಾಜ ಆರೋಪಿ ಸ್ಥಾನದಲ್ಲಿ ನೋಡೋದಕ್ಕೆ ಶುರು ಮಾಡಿತ್ತು. ಈಗ ಬಿಗ್ ಬಾಸ್ ಮನೆಗೆ ಬಂದ ನಂತರ ಅದು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಚೈತ್ರಾ ಅವರು ಹಾಗಿರಲಿಕ್ಕಿಲ್ಲ, ಅಲ್ಲಿ ಏನೋ ಮಿಸ್ ಆಗಿದೆ ಅನ್ನುವಂತಹ ಭಾವನೆ ಈಗ ಜನರಲ್ಲಿ ಮತ್ತೆ ಮೂಡೋದಕ್ಕೆ ಶುರುವಾಗಿದೆ. ಇನ್ನು ಮೋಕ್ಷಿತಾ ಪೈ ಅವರ ವಿಚಾರಕ್ಕೆ ಬಂದರೆ ಇದು ಕಂಪ್ಲೀಟಾಗಿ ಉಲ್ಟಾ. ಮೋಕ್ಷಿತಾ ಪೈ ಬಹಳ ಒಳ್ಳೆ ವ್ಯಕ್ತಿತ್ವದ ಹುಡುಗಿ, ಒಳ್ಳೆ ನಟನೆ ಮಾಡುವಂತಹ ನಟಿ. ಹಾಗಾಗಿಯೇ ಅವರಿಗೆ ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿತ್ತು. ಮುಂಚೆಯೇ ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನು ಅವರು ಗಳಿಸಿಕೊಂಡಿದ್ದರು. ಆದರೆ ಯಾವಾಗ ಅವರು ಬಿಗ್ ಬಾಸ್ ಮನೆ ಒಳಗೆ ಬಂದರೋ, ಹಲವು ವರ್ಷಗಳ ಹಿಂದೆ ಅವರು ಮಾಡಿದ್ದಂತಹ ಅದೊಂದು ಕೃತ್ಯ ಮತ್ತೆ ಮುನ್ನೆಲೆಗೆ ಬಂದು ಬಿಡ್ತು. ಅದು ಬಹಳ ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಅದು ಯಾಕಾಯಿತು ಅನ್ನೋದರ ಕುರಿತಾಗಿಯೂ ಸಾಕಷ್ಟು ವಿಚಾರಗಳು, ಗೊಂದಲಗಳು ಇವೆ. ಕೆಲವು ಮೂಲಗಳ ಪ್ರಕಾರ ಮೋಕ್ಷಿತಾ ಅವರ ಅನಿವಾರ್ಯತೆ, ಮನೆಯಲ್ಲಿದ್ದಂತಹ ಹಣದ ಸಮಸ್ಯೆಯೇ ಅದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಹೌದು, ಮನೆಯ ಜವಾಬ್ದಾರಿಯನ್ನು ಹೊರುವಂತಹ ಭಾರವನ್ನು ಮೋಕ್ಷಿತಾ ಅವರು ಚಿಕ್ಕ ವಯಸ್ಸಿನಲ್ಲಿಗೆ ಹೊತ್ಕೊಂಡಿದ್ರು. ತಂದೆ ಒಬ್ಬರೇ ಎಷ್ಟು ಅಂತ ಸಂಸಾರವನ್ನು ನೋಡ್ತಾರೆ, ತಾನೂ ಕೂಡ ಸಂಸಾರಕ್ಕೆ, ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೋಕ್ಷಿತಾ ಆ ಟೈಮ್ನಲ್ಲಿಯೇ ಟ್ಯೂಷನ್ ಕೆಲಸವನ್ನು ಮಾಡ್ತಾ ಇದ್ರು. ಈ ಹಣ ಅನ್ನೋ ಅನಿವಾರ್ಯತೆ ಸಾಕಷ್ಟು ಜನರ ಬದುಕನ್ನು ಹಾಳು ಮಾಡಿದೆ, ಸಾಕಷ್ಟು ಜನರ ಬದುಕನ್ನು ಅದು ಕಟ್ಟಿ ಕೂಡ ಕೊಟ್ಟಿದೆ. ಆದರೆ ನಾವು ಯಾವ ದಾರಿಯನ್ನು ಹಿಡಿತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಆಗಿನ್ನೂ ಮೋಕ್ಷಿತಾ ಅವರಿಗೆ ಎಳೆ ವಯಸ್ಸು ಇದ್ದಿದ್ದರಿಂದ ಕಠಿಣವಾದಂತಹ ಒಂದು ನಿರ್ಧಾರಗಳನ್ನು, ಒಳ್ಳೆ ತೀರ್ಮಾನಗಳನ್ನು ಬಹುಶಃ ತೆಗೆದುಕೊಳ್ಳೋದಕ್ಕೆ ಆಗಿರಲಿಲ್ವೇನೋ. ಹೀಗಾಗಿಯೇ ಅವರು ಸರಳ ದಾರಿಯಲ್ಲಿ ಅಥವಾ ಅಡ್ಡ ದಾರಿಯಲ್ಲಿ ಬೇಗನೆ ದುಡ್ಡು ಮಾಡುವ ತೀರ್ಮಾನಕ್ಕೆ ಬಂದು ಆ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಆಗಿದ್ರು. ಆನಂತರ ಆ ಪ್ರಕರಣದ ಬಗ್ಗೆ ಅವರಿಗೆ ಬಹಳ ರಿಗ್ರೆಟ್ ಕೂಡ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇವೆ. ಇದೆಲ್ಲವೂ ಇವರಿಬ್ಬರು ಬಿಗ್ ಬಾಸ್ ಮನೆಯ ಹೊರಗೆ ಏನಾಗಿತ್ತು ಅನ್ನೋದರ ಕುರಿತಾದ ಮಾಹಿತಿ. ಈಗ ಬಿಗ್ ಬಾಸ್ ಮನೆ ಒಳಗೆ ಬಂದರೆ ಇಲ್ಲಿ ಮತ್ತೆ ಇವರಿಬ್ಬರಲ್ಲೂ ವ್ಯತ್ಯಾಸ ಕಾಣುತ್ತೆ. ಬಹಳ ಹಿಂದೆ ಹೋಗೋದು ಬೇಡ, ಇತ್ತೀಚೆಗೆ ಫ್ಯಾಮಿಲಿ ರೌಂಡ್ನಲ್ಲಿ ನಡೆದಂತಹ ವ್ಯತ್ಯಾಸವನ್ನೇ ನಾವು ಗಮನಿಸಬಹುದು. ಫ್ಯಾಮಿಲಿ ರೌಂಡ್ನಲ್ಲಿ ಚೈತ್ರಾ ಕುಂದಾಪುರ ಅವರ ತಾಯಿ ಹಾಗೆಯೇ ತಂಗಿ ಮನೆಗೆ ಬಂದಾಗ ಚೈತ್ರಾ ಕುಂದಾಪುರ ಅವರು ತಾವು ಜೈಲಿಗೆ ಹೋಗಿ ಬಂದದ್ದನ್ನು ಬಹಳ ಓಪನ್ ಆಗಿ ಹೇಳ್ಕೊಂಡಿದ್ರು. ಜೊತೆಗೆ ಅದು ಅಲ್ಲಿದ್ದ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಹಾಗಿದ್ರೂ ಅದನ್ನು ಮತ್ತೆ ಪ್ರಸ್ತಾಪಿಸಿ ಆ ಸಮಯದಲ್ಲಿ ತಮ್ಮ ತಾಯಿ ತಮ್ಮ ಜೊತೆಗೆ ನಿಂತಿದ್ರು ಅನ್ನುವಂತಹ ಮಾತನ್ನು ಚೈತ್ರಾ ಕುಂದಾಪುರ ಆಡ್ತಾರೆ. ಆದರೆ ಮೋಕ್ಷಿತಾ ಅವರು ಈ ವಿಚಾರವನ್ನು ಆ ಫ್ಯಾಮಿಲಿ ರೌಂಡ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸಾಕಷ್ಟು ಜನರು ಅವರು ತಮ್ಮ ಹಿಂದಿನ ಘಟನೆಗಳನ್ನು ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು. ನಾನು ಕೂಡ ಅದೇ ನಿರೀಕ್ಷೆಯಲ್ಲಿಯೇ ಇದ್ದೆ. ಆದರೆ ಮೋಕ್ಷಿತಾ ಹಾಗೆ ಮಾಡಲಿಲ್ಲ. ಅದರ ಬದಲಾಗಿ ಅದೊಂದನ್ನು ಬಿಟ್ಟು ತಾವು ಹಿಂದೆ ಅನುಭವಿಸಿದಂತಹ ಎಲ್ಲ ಕಷ್ಟಗಳನ್ನು ಹಂಚಿಕೊಂಡಿದ್ದರು. ನಾನು ಈಗಲೂ ಹೇಳ್ತಾ ಇರೋದು ಅದನ್ನೇ. ಮೋಕ್ಷಿತಾ ಆ ಒಂದು ಘಟನೆಯನ್ನು ಸ್ಮರಿಸಿಕೊಂಡಿದ್ರೆ ಅಂದು ತನ್ನಿಂದ ತಪ್ಪಾಗಿತ್ತು, ಆ ತಪ್ಪು ಯಾವ ಕಾರಣಕ್ಕೆ ಆಗಿತ್ತು ಅನ್ನೋ ಒಂದು ಸ್ಪಷ್ಟನೆಯನ್ನು ಅಲ್ಲಿ ಓಪನ್ ಆಗಿ ಹೇಳ್ಕೊಂಡು ಬಿಟ್ಟಿದ್ರೆ ಅವರನ್ನು ಅಭಿಮಾನಿಗಳು ಮತ್ತೊಂದು ಹಂತದಲ್ಲಿ ಇಟ್ಕೊಳ್ತಾ ಇದ್ರು ಅನ್ನೋದು ನನ್ನ ಅಭಿಪ್ರಾಯ. ಪ್ರಿಯ ವೀಕ್ಷಕರೇ,
ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ KB ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.